ಹೊಲಸು ಕರೆ ಹೊಲಸು ಅಂತ ನಾನು ಒಪ್ಕೊಂತೀನಿ. ಏನು ರಾಜಕಾರಣದ ವ್ಯವಸ್ಥೆ ಒಳಗೆ ಯಾವುದು ಸರಿ ಇಲ್ಲ ಇದು. ಅದು ಸ್ವಚ್ಛ ಮಾಡೋರು ಯಾರು? ಹೌದಲ್ಲ. ಈಗ ರಾಜಕಾರಣಿಗಳಿಗೆ ಉದಾಹರಣೆ ಹೇಳ್ತೀನಿ ನಾವು. ರಾಜಕಾರಣಿಗಳಿಗೆ ನಮ್ಮಂಥವ್ರಿಗೆ ಈಗಿರೋ ವ್ಯವಸ್ಥೆ ಚಲೋ ಐತೆ. ಎಲೆಕ್ಷನ್ ಬಂದಾಗ ಜಾತಿ ಮಾಡೋದು, ರೊಕ್ಕ ಕೊಡೋದು, ಗೆಲ್ಲೋದು. ನಮಗೆ ವ್ಯವಸ್ಥೆ ಚೇಂಜ್ ಮಾಡೋ ಉದ್ದೇಶ ಇಲ್ಲ. ಅರ್ಥ ಆತಲ್ಲ ಹೇಳೋದು. ವ್ಯವಸ್ಥೆ ನಮಗೆ ನನಗಂತಲ್ಲ, ನಮ್ಮ ರಾಜಕಾರಣಿಗಳ ವ್ಯವಸ್ಥೆ ಏನೈತಿ ಇಲ್ಲಿ ನಮಗೆ ಇದನ್ನು ಚೇಂಜ್ ಮಾಡಬೇಕನ್ನೋ ಉದ್ದೇಶ ನಮಗಿಲ್ಲ. ನಾವು ಏನು ಬೇಕಾದ್ರೆ ಮಾಡೋದು, ಕೊನೆಗೆ ಲಾಸ್ಟಿಗೆ ಬಂದು ಒಂದಿಷ್ಟು ರೊಕ್ಕ ಕೊಡೋದು, ಒಂದಿಷ್ಟು ನೀ ಆ ಜಾತಿವ, ನೀ ಈ ಜಾತಿವ, ನೀ ಆ ಧರ್ಮದವ, ಈ ಧರ್ಮದವ ಅಂತೇಳಿ ನಿಮ್ಮನ್ನು ಹೊಡೋದು ನಾವು MLA ಆಗ್ಬಿಡ್ತೀವಿ, MP ಆಗ್ಬಿಡ್ತೀವಿ. ಇದನ್ನು ನಾವ್ಯಾಕೆ ಬದಲು ಮಾಡೋದು? ಮಾಡ್ತೇವೆ ನಾವು. ಬದಲು ಮಾಡೋದಿಲ್ಲ. ಬದಲು ಮಾಡೋ ಶಕ್ತಿ ನಿಮ್ಮ ಕೈ ಆಗಿದೆ. 5 ವರ್ಷಕ್ಕೂ ಮಟ್ಟ ಬರುತ್ತೆ ಶಕ್ತಿ, ದಿನ ಬರೋದಿಲ್ಲ. ಆ ಶಕ್ತಿ ನಿಮ್ಗೆ ನೀವು ಬದಲಾವಣೆ ಮಾಡಬೇಕು ರಾಜಕಾರಣಿಗಳನ್ನ. ಈಗ ಮೋದಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯರಾಗಲಿ, ಯಡಿಯೂರಪ್ಪನವರಾಗಲಿ ನಮ್ಮ ದೇಶ ಒಬ್ಬರ ಕೈಲೇ ಸರಿ ಮಾಡೋಕ್ಕಂತ ಅಂತ ನೀವೇನು ತಿಳ್ಕೊಳ್ಳೋದ್ರೆ ಹೋಗ್ತಾವೆ. ಯಾರೇ ಇರಲಿ ಅವರು ರಾಜಕಾರಣಿಗಳು, ಅವರಿಂದ ದೇಶ ಬದಲಾಗೋದಿಲ್ಲ. ದೇಶ ಬದಲಾಗಬೇಕಾದ್ರೆ ಮೊದಲು ಗಾಂಧೀಜಿ ಏನು ಹೇಳ್ಯಾರ, ಬಿ ದ ಚೇಂಜ್ ಯು ವಾಂಟ್ ಟು ಸಿ. ನೀವೇನು ಬದಲಾವಣೆಯನ್ನು ಬಯಸ್ತೀರಿ ಅದನ್ನು ಮೊದಲು ನಿಮ್ಮೊಳಗೆ ತಗೊಳ್ರಿ ಅಂತಕ್ಕಂಥ ಮಹಾತ್ಮ ಗಾಂಧಿ ಅವ್ರು ಹೇಳಿದ ನೆನಪೈತೆ, ಎಲ್ಲ ಗೊತ್ತಿತ್ತಲ್ಲ. ಅದು ಆಗ್ಬೇಕಂದ್ರೆ ನಾವೆಲ್ಲರೂ ಬದಲಾವಣೆ ಆಗ್ಬೇಕು. ವ್ಯವಸ್ಥೆ ಈಗ ಹಿಂದಿನ ಕಾಲದಾಗ ಏನಿತ್ತು, ಯಥಾ ರಾಜ ತಥಾ ಪ್ರಜೆ ಅಂತ. ಹೌದಲ್ಲ? ಇವತ್ತು ಡೆಮೋಕ್ರಸಿ ಇತ್ತು. ಯಥಾ ಪ್ರಜೆ ತಥಾ ರಾಜ. ಹೌದಲ್ಲ? ನೀವು ಹೆಂಗಿರ್ತೀರಿ ಅಂತ ರಾಜನ ಆರಿಸ್ತೀರಿ. ಹೌದಿಲ್ಲ? ಅದಕ್ಕೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ. ಆ ಬದಲಾವಣೆ ನಮ್ಮಲ್ಲಿ ನಾವು ತಂದುಕೊಂಡ್ರೆ ನಾವು ಆ ರಾಜಕೀಯ ವ್ಯವಸ್ಥೆ ಬದಲು ಮಾಡೋಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ತಿಳ್ಕೊಂಡಿದ್ದೀನಿ.